ನಮಸ್ಕಾರ ವೀಕ್ಷಕ ಬಂಧು ಮಿತ್ರರೇ, ನಾನು ನಿಮ್ಮ ಗುರೂಜಿ ಮಾತಾಡ್ತಿದ್ದೀನಿ. ಇವತ್ತು ಏನಂತ ಹೇಳಿದರೆ ವೀಕ್ಷಕರೇ, ಇವತ್ತಿನ ಒಂದು ದಿನದಲ್ಲಿ ನೀವು ಇಷ್ಟಪಟ್ಟಂಥ ಸ್ತ್ರೀ ಆಗಿರ್ಬೋದು, ಪುರುಷ ಆಗಿರ್ಬೋದು, ನಿಮ್ಮ ಒಂದು ವಶಕ್ಕೆ ಆಗ್ತಾಯಿಲ್ಲ ಅಂತ ಹೇಳಿದರೆ ಏನು ಮಾಡೋದು ಅಂತ ಕೇಳಿದ್ರೆ ವೀಕ್ಷಕರೇ, ಅದನ್ನು ಮುನ್ನ ನಮ್ಮ ಚಾನಲನ್ನು ಲೈಕ್, ಶೇರು, ಸಬ್ಸ್ಕ್ರೈಬ್ ಮಾಡಿ ಅಂದರೆ ಈ ಕೂಡ ಮಾಡ್ತಾ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾವು ಯಾವುದೇ ವೀಡಿಯೋ ಹಾಕಿದ್ರೂ ಕೂಡ ಮೊದಲಾಗಿ ನಿಮಗೆ ಬರುತ್ತೆ ವೀಕ್ಷಕರೇ, ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ. ಮತ್ತು ವೀಕ್ಷಕರು, ನೀವು ಇಷ್ಟಪಟ್ಟಂಥ ಸ್ತ್ರೀ ಆಗಿರ್ಬೋದು, ಪುರುಷ ಆಗಿರ್ಬೋದು, ಗಂಡ ಹೆಂಡತಿ ಸಮಸ್ಯೆ ಆಗಿರ್ಬೋದು, ನಿಮ್ಮ ಹುಡುಗಿ ಸಮಸ್ಯೆ ಆಗಿದ್ದರೆ ಡಿಸ್ಪ್ಲೇ ಆಗುತ್ತಿರುವ ಗುರೂಜಿ ನಂಬರಿಗೆ ವೀಕ್ಷಕರು ಕಾಲ್ ಮಾಡಿ, ಅವರು ನಿಮಗೆ ಶ್ರೀಕದಲ್ಲಿ ಸಂಪೂರ್ಣವಾಗಿ ಎಲ್ಲ ರೀತಿಯಿಂದ ವಶೀಕರಣ ಆಗಿರ್ಬೋದು, ನಿಮ್ಮ ಒಂದು ಜೀವನದ ಯಾವುದೇ ಸಮಸ್ಯೆ, ಕಠಿಣ ಗುಪ್ತವಾಗಿರುವಂಥ ಸಮಸ್ಯೆಗಳಿಗೂ ಪರಿಹಾರ ಕೊಡ್ತಾರೆ ವೀಕ್ಷಕರೇ. ಬನ್ನಿ ವೀಕ್ಷಕರೇ, ಈ ತಂತ್ರವನ್ನು ಮಾಡಲು ಏನೇನು ಬೇಕು, ಯಾವ ಥರ ಮಾಡಬೇಕು, ಯಾವ ಥರ ಇಲ್ಲ ಅಂತ ಎಲ್ಲ ಹೇಳಿಕೊಡ್ತೇನೆ ವೀಕ್ಷಕರು. ಮೊದಲಾಗಿ ಒಂದು ಹಳ್ಳಿ ಮರದ ಎಲೆ ತೊಗೋಬೇಕು ವೀಕ್ಷಕರೇ, ಮತ್ತು ಕುಂಕುಮ ತೊಗೊಂಡ್ಬಿಟ್ಟು ಒಂದು ಹಳ್ಳಿ ಮರದ ಎಲೆಯಿಂದ ಅದ್ರ ಮೇಲೆ ಕುಂಕುಮದಲ್ಲಿ ಓಂ ಅಂತ ಬರೆದು ಬಿಟ್ಟು ಅದ್ರ ಮೇಲೆ ಒಂದು ಕರ್ಪೂರವನ್ನು ಇಟ್ಟು ತಮ್ಮ ಒಂದು ಹುಡುಗಿ ಆಗಿರ್ಬೋದು, ಆಂಟಿ ಆಗಿರ್ಬೋದು, ಯಾರದೇ ಆಗಿರ್ಬೋದು, ಅವರ ಹೆಸರನ್ನು ಜಪಿಸಿದ ನಂತರ ತಮ್ಮ ಒಂದು ಮನೆ ದೇವರನ್ನು ನೆನೆಸ್ಕೊಂಡ್ಬಿಟ್ಟು ಒಂದು ಮಂತ್ರವನ್ನು ಹೇಳಬೇಕು. ಆ ಮಂತ್ರ ಏನಂತ ಹೇಳಿದರೆ ವೀಕ್ಷಕರೇ, ಓಂ ತಸ್ಮೈ ಶ್ರೀ ನಮೋ ನಮಃ ಕುರು ಸ್ವಾಹ ವಶಂ ಪಶಂ ಪಟ್ ಸ್ವಾಹ ಅಂತ ಈ ಮಂತ್ರವನ್ನು 108 ಬಾರಿ ಜಪ ಮಾಡಿದ್ದೇ ಆದಲ್ಲಿ ಆ ಸ್ತ್ರೀ ಆಗಿರ್ಬೋದು, ಪುರುಷ ಆಗಿರ್ಬೋದು, ಎಲ್ಲೇ ಇರಲಿ ತಮ್ಮ ಬಳಿ ಕೇವಲ ಕ್ಷಣ ಮಾತ್ರದಲ್ಲಿ ಬಂದು ತಮ್ಮ ಒಂದು ವಶದಲ್ಲಿ ಆಗುತ್ತಾರೆ ವೀಕ್ಷಕರೇ. ಧನ್ಯವಾದ ವೀಕ್ಷಕರೇ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಕರೆ ಮಾಡಿ ವೀಕ್ಷಕರೇ. ಧನ್ಯವಾದ.